ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ನನ್ನ ಚಾನಲ್ನ ನೋಡ್ತಿರೋರಿಗೆ ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಒಳ್ಳೆ ರೀತಿಯಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರ ಒಂದು ಬಾಳಲ್ಲಿ ಒಂದು ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಸಂಪತ್ತನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ನಿಮಗೆ ಎಲ್ರಿಗೂ ಮಕ್ಕಳಿಗೂ ಇಷ್ಟ ಆಗಿರಬೇಕು, ಆಮೇಲೆ ದೊಡ್ಡವ್ರಿಗೂ ಇಷ್ಟ ಆಗಿರಬೇಕು. ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಈ ಒಂದು ವಿಡಿಯೋವನ್ನು ನೋಡುವಂಥ ಸಲುವಾಗಿ ದಸರಾ ಹಬ್ಬದ ಒಂದು ವಿಶೇಷವಾಗಿ ನಾನೊಬ್ಬರು ಮನೇಲಿ ಬಂದಿದ್ದೆ. ಬಟ್ ಈಗ 2ನೇ ವರ್ಷ ನಾನು ಇವರ ಒಂದು ಮನೆಯಲ್ಲಿ ಬಂದು ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊತೀನಿ. ಆಮೇಲೆ ಎಲ್ಲ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಫ್ರೆಂಡ್ಸ್. ಈ ಮನೆಗೆ ಬಂದರೆ ತುಂಬ ಖುಷಿಯಾಗುತ್ತೆ. 10 ದಿನವೂ ಹಬ್ಬವನ್ನು ಮಾಡ್ತಾರೆ, ದಸರಾ ಹಬ್ಬವನ್ನು ತುಂಬ ಖುಷಿಯಿಂದ. ಇಲ್ಲಿರೋರು ಒಳ್ಳೆಯ ಒಂದು ಮನಸ್ಸಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಒಂದು ಭಾವನೆ ಇಟ್ಕೊಂಡು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಲ್ರಿಗೂ ವೆಲ್ಕಮ್ ಮಾಡ್ತಾರೆ. ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದರೂ ಸಹ ಇಲ್ಲಿಗೆ ಬರ್ಬೋದು. ಒಳ್ಳೆ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇಲ್ಲಿರೋರು ಸಹ ಅದೇ ರೀತಿ ಇದ್ದಾರೆ. ಅಷ್ಟು ತುಂಬ ಇಷ್ಟವಾದ ಒಂದು ಈ ಒಂದು ಏರಿಯಾದಲ್ಲಿ ತುಂಬ ಇಷ್ಟ ಅಂತಂದರೆ ಈ ಒಂದು ಮನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಎಸ್ಪೆಷಲಿ ದಸರಾ ಹಬ್ಬದ ದಿನ ತುಂಬ ಖುಷಿಯಾದಂಥ ಒಂದು ಎನರ್ಜಿ ಇಟ್ಕೊಂಡು ಆ್ಯಕ್ಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಮನೆಯನ್ನು ಎಲ್ಲ ಶುದ್ಧ ಮಾಡಿ ನಮಗೆಲ್ಲ ಒಂದು ಖುಷಿಯನ್ನು ಹಂಚ್ತಾರೆ ಈ ಮನೆಯವರು. ಅವರಿಗೆ ಎಲ್ಲ ಒಂದು ರೀತಿಯಲ್ಲಿ ಆರೋಗ್ಯ ಆಯಸ್ಸು ಸಂಪತ್ತನ್ನೆಲ್ಲ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವು ಸಹ ಅಷ್ಟೇ ಈ ಒಂದು ಮನೆಗೆ ಇಲ್ಲಿಟ್ಟಿರುವಂಥ ಎಲ್ಲ ಒಂದು ಗೊಂಬೆಗಳನ್ನು ದಸರಾ ಹಬ್ಬದ ಒಂದು ಪ್ರಯುಕ್ತ ಈ ಒಂದು ಮನೆಯಲ್ಲಿ ಗೊಂಬೆಗಳನ್ನಿಟ್ಟು, ಆಮೇಲೆ ದೇವಿಯನ್ನಿಟ್ಟು, ಆಮೇಲೆ ಎಲ್ಲ ರೀತಿಯ ಒಂದು ಆಶೀರ್ವಾದದ ಮೂಲಕ ಇವರ ಒಂದು ಮನೆಗೆ ದೇವರು ಆಶೀರ್ವಾದವನ್ನು ಕೊಟ್ಟು ವರ್ಷ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಒಳ್ಳೆ ರೀತಿಯ ಒಂದು ಯೋಚನೆಗಳನ್ನು ಇಟ್ಕೊಂಡು ಒಳ್ಳೆಯದಾಗಲಿ ಇಡೀ ಒಂದು ಮನೆಗೆ ಅಥವಾ ಮತ್ತು ಇಡೀ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ರೀತಿಯಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಒಂದು ಏರಿಯಾದಲ್ಲಿ ತುಂಬ ಇಷ್ಟವಾದಂಥ ಒಂದು ಮನೆ ಅಂತಂದರೆ ಇದಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫ್ರೆಂಡ್ಸ್, ಒಳ್ಳೆಯ ಒಂದು ಮನಸ್ಸಿರೋರಿಗೆ ಒಳ್ಳೆಯದೇ ಆಗುತ್ತೆ. ಯಾವುದೇ ರೀತಿಯಾದಂಥ ಒಂದು ಏನೋ ಒಂದು ಯೋಚನೆ ಮಾಡದೆ ಎಲ್ಲರೂ ಒಂದೇ ರೀತಿಯಲ್ಲಿ ಕಾಣ್ತಾರೆ ಈ ಒಂದು ಮನೆಯವರು. ಹಾಗಾಗಿ ಒಳ್ಳೆಯದಾಗಲಿ ಇವರ ಒಂದು ಮನೆಗೆ, ಮತ್ತು ಇವರಲ್ಲಿ ಒಳ್ಳೆಯ ಒಂದು ಭಾವನೆ ಇದೆಯಲ್ಲ ಅದು ಒಳ್ಳೆ ರೀತಿಯಲ್ಲಿ ಇರುತ್ತೆ ಯಾವಾಗಲೂ ಅಂತ ಹೇಳ್ತಾ, ಈ ಒಂದು ದಸರಾ ಹಬ್ಬದ ಒಂದು ವಿಶೇಷವನ್ನು ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ದೇವರ ಒಂದು ಆಶೀರ್ವಾದದ ಮೂಲಕ ಮತ್ತು ತಂದೆ ತಾಯಿಯ ಒಂದು ಆಶೀರ್ವಾದ ಮೂಲಕ ಈ ಒಂದು ಹಬ್ಬವನ್ನು ಎಲ್ಲರೂ ಒಂದು ಸಂತೋಷದಿಂದ ಆಚರಣೆ ಮಾಡ್ತಾರೆ. ಹಾಗಾಗಿ ಇವರ ಒಂದು ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರ ಹೆಸರು ಏನು ಅಂತ ಕೇಳಿ ಈ ಒಂದು ಗೊಂಬೆಗಳ ವಿಶೇಷತೆಯನ್ನು ಅವರು ಎಷ್ಟು ವರ್ಷದಿಂದ ಕಾಪಾಡ್ಕೊತ ಬಂದರು, ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತೇಳಿ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ ಫ್ರೆಂಡ್ಸ್. ಎಲ್ಲರೂ ಒಂದು ಖುಷಿಯಿಂದ ಈ ಒಂದು ವಿಡಿಯೋವನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವರ ಒಂದು ಏನೊಂದು ಸಮಸ್ಯೆಗಳಿದ್ರೂ ಸಹ ಎಲ್ಲ ರೀತಿಯಲ್ಲಿ ನಿವಾರಣೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಒಂದು ಪ್ರಾರ್ಥನೆ ಮೂಲಕ ಈ ಒಂದು ವಿಡಿಯೋವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ಬೇಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು ಅಂತ ಹೇಳ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತಾ, ಈ ಒಂದು ಮನೆಗೆ ಬಂದಿದ್ದೀನಿ ನಾನು. ಗೊಂಬೆಗಳನ್ನು ಇಟ್ಟಿದ್ದಾರೆ, ದೇವರನ್ನು ಇಟ್ಟಿದ್ದಾರೆ, ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಇದೆ. ಅದ್ರ ಮೂಲಕ ವಿಡಿಯೋವನ್ನು ತುಂಬ ಖುಷಿಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀನಿ. ದಿನ ಬರ್ತಾ ಇದ್ದೀನಿ. ಈ ಮನೆಯಲ್ಲಿರುವಂಥವ್ರು ಸಹ ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾರೆ. ತುಂಬ ಖುಷಿಯಿಂದ ಎಲ್ಲರನ್ನೂ ಮಾತಾಡಿಸ್ತಾರೆ. ಒಳ್ಳೆ ಪ್ರಸಾದವನ್ನು ಸಹ ಕೊಡ್ತಾರೆ. ದೇವರಿಗೆ ಒಳ್ಳೆ ರೀತಿಯ ಪ್ರಸಾದವನ್ನು ಮಾಡಿ ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಭಾವನೆ ಇಟ್ಕೊಂಡು ಪ್ರಸಾದವನ್ನು ಕೊಡ್ತಾರೆ. ಹಾಗಾಗಿ ಇವ್ರಿಗೂ ಸಹ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈಗ ಅವ್ರನ್ನ ಮಾತಾಡ್ಸೋಣ ಫ್ರೆಂಡ್ಸ್, ಬನ್ನಿ. ಓಕೆನಾ? ನಮಸ್ಕಾರ. ದಸರಾ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ದೇವ್ರನ್ನ ನಾವು ಹರಕೆ ಮಾಡ್ಕೊಂಡು ಬೇಡ್ಕೊಂಡು ಚೆನ್ನಾಗಿ ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಫಸ್ಟ್ ಟೈಮ್ ಫ್ರೆಂಡ್ಸ್, ಏನು ಅಂದ್ಕೊಬೇಡಿ, ಅವರು ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಯಾಕಂತಂದರೆ ಪಾಪ ಎಲ್ಲರೂ ಒಂದೇ ರೀತಿಯಲ್ಲಿ ಕಾಣ್ತಾರೆ. ಒಳ್ಳೆ ಭಾವನೆ ಇದೆ ಅವ್ರ ಹತ್ರ. ಅವರಿಗೆ ಎಲ್ಲ ರೀತಿಯಲ್ಲಿ ದೇವರು ಆರೋಗ್ಯ ಆಯಸ್ಸು ಸಂಪತ್ತೆಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಇದೇ ರೀತಿ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಒಳ್ಳೇದಾಗಲಿ, ಅವ್ರೇನು ಅಂದ್ಕೊಂಡಿರ್ತಾರೆ ದೇವಿ ಅವರ ಒಂದು ಬಾಳಲ್ಲಿ ಕೊಡಲಿ ಅಂತ ಹೇಳ್ತಾ,
ಈ ಒಂದು ಗೊಂಬೆಗಳನ್ನು ನಿಮಗೆ ಯಾವ ರೀತಿ ಜೋಡಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಮೇಲಿಂದ ನೋಡ್ಕೋತಾ ಬನ್ನಿ. ಮೇಲೆ ಕೃಷ್ಣನ ಒಂದು ಮೂರ್ತಿ ಇದೆ, ದಶಾವತಾರ ಇದೆ. ಫಸ್ಟ್ನೇದು ಒಂದು ನಿಮಿಷ ಫ್ರೆಂಡ್ಸ್, ನಾನು ನಿಮಗೆಲ್ಲ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದೊಂದಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಫ್ರೆಂಡ್ಸ್, ಕೇಳ್ಕೊಳ್ಳಿ ಓಕೆನಾ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಓಕೆನಾ. ಯಾಕಂದರೆ ಪಾಪ ಅವರು ಇದೇ ಫಸ್ಟ್ ಟೈಮ್ ಅವರು ಮಾತಾಡ್ತಿರೋದು, ಆದ್ದರಿಂದ ಏನಾದರೂ ಇದರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಓಕೆನಾ. ನೋಡಿ ಫ್ರೆಂಡ್ಸ್, ಒಂದೊಂದು ಸ್ಟಾರ್ಟಿಂಗಲ್ಲಿ ಫಸ್ಟ್ ಏನು ಗೊಂಬೆ ಇಟ್ಟಿದ್ದಾರೆ ಅದರ ಒಂದು ವಿವರಣೆಯನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಓಕೆನಾ. ಯಾಕಂದರೆ ಫಸ್ಟ್ ಟೈಮು ಫ್ರೆಂಡ್ಸ್ ಅವರು ಈ ಥರ ಮಾತಾಡ್ತಿರೋದು, ಸ್ವಲ್ಪ ಗಾಬರಿ ಆಗುತ್ತೆ, ಏನು ಅನ್ಕೊಂಬೇಡಿ ಓಕೆನಾ. ಸ್ಟಾರ್ಟ್ ಮಾಡಿ ಆಂಟಿ. ಮೊದಲನೇದು ಪಾರ್ವತಿ ಪರಮೇಶ್ವರ ವಿಷ್ಣು, ಅದು 75 ವರ್ಷದ ಗೊಂಬೆ. ಅದು ಅದ್ರ ಪಕ್ಕದಲ್ಲಿ ಎಲ್ಲ ದಶಾವತಾರ ಇದೆ. ಆಮೇಲೆ ರಾಮನ ಪಟ್ಟಾಭಿಷೇಕ, ಅದು 110 ವರ್ಷದ್ದು, ಅದು ಅಷ್ಟೇ ಗೊಂಬೆ, ಹಳೇ ಗೊಂಬೆಗಳು. ಸೆಕೆಂಡ್ ಗಜಲಕ್ಷ್ಮಿ. ಒಂದು ನಿಮಿಷ ಆಂಟಿ. ಫಸ್ಟ್ನೇದು ಈಗ ಹೇಳಿದ್ರಲ್ಲ ಫ್ರೆಂಡ್ಸ್, ಈಶ್ವರ ಇದ್ದಾರೆ, ಆಮೇಲೆ ವಿಷ್ಣು ಇದ್ದಾರೆ, ಪಾರ್ವತಿ ಇದ್ದಾರೆ, ಕೃಷ್ಣ. ದಶಾವತಾರ ಅಲ್ಲ ಆಂಟಿ? ದಶಾವತಾರದ್ದು ಅದು ಮೇಲೆ ಕೂಡಿಸಿರೋದು ಆ ಥರ ಗೊಂಬೆಗಳು ಫ್ರೆಂಡ್ಸ್. ಈಗ ಸೆಕೆಂಡ್ ಆಂಟಿ, ಅಲ್ಲಿ ಫಸ್ಟ್ನೇದಲ್ಲ ಆಂಟಿ? ಫಸ್ಟ್ನೇ ಲೈನಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ರಾಮನ ಪಟ್ಟಾಭಿಷೇಕ ಇದೆ. ಇದೆಲ್ಲ 100 ವರ್ಷದ್ದು ಹಳೇದು ಗೊಂಬೆ ಅಲ್ಲ ಆಂಟಿ ಇದು? ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಯ್ತಲ್ಲ. ಫಸ್ಟ್ನೇದು ಒಂದು ಸ್ಟೆಪ್ಪಲ್ಲಿ ಏನು ಕೂಡಿಸಿದ್ದಾರೆ, ರಾಮನ ಪಟ್ಟಾಭಿಷೇಕ, ಆಮೇಲೆ ದಶಾವತಾರದ ಗೊಂಬೆಗಳನ್ನು ಕೂಡಿಸಿದ್ದಾರೆ. ಇನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಕೂಡಿಸಿದ್ದಾರೆ ಅಂತ ಹೇಳ್ತಾರೆ, ಒಂದು ನಿಮಿಷ ನೋಡಿ. ಗಜಲಕ್ಷ್ಮಿ, ರಂಗನಾಥ ಸ್ವಾಮಿ, 3 ಥರ ಗಣೇಶ, ಅನ್ನಪೂರ್ಣೇಶ್ವರಿ, ಆದಿಶಂಕರಾಚಾರ್ಯ. ನೋಡಿದ್ರಲ್ಲ ಫ್ರೆಂಡ್ಸ್, ಸೆಕೆಂಡ್ನೇ ಒಂದು ಸ್ಟೆಪ್ಪಲ್ಲಿ 3 ಥರದ ಗಣೇಶ ಮೂರ್ತಿನ ಇಟ್ಟಿದ್ದಾರೆ. ನೆಕ್ಸ್ಟ್ ಏನಂಟಿ? ಲಕ್ಷ್ಮಿ, ರಂಗನಾಥ ಸ್ವಾಮಿ, ಅನ್ನಪೂರ್ಣೇಶ್ವರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಶಂಕರಾಚಾರ್ಯರು ಅವ್ರದ್ದು ಮೂರ್ತಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇದೆಲ್ಲ ಎಷ್ಟು ವರ್ಷದ ಆಂಟಿ ಇವೆಲ್ಲ? 10 ವರ್ಷದ್ದು ಗೊಂಬೆಗಳಂತೆ ನೋಡಿ ಫ್ರೆಂಡ್ಸ್. ಗಣೇಶನ ಮೂರ್ತಿ ವೆರೈಟಿ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಗಜಲಕ್ಷ್ಮಿ ಅಂತೇಳಿ ನಾನು ನನ್ನ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಗಜಲಕ್ಷ್ಮಿ ಪೂಜೆನ ಮಾಡಿದ್ರು ನಮ್ಮ ಊರಲ್ಲಿ, ಅದು ನೋಡಿರ್ಬೋದು ಅನಿಸುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಗಜಲಕ್ಷ್ಮಿ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಗಜಲಕ್ಷ್ಮಿ. ಶಂಕರಾಚಾರ್ಯರದು, ಅನ್ನಪೂರ್ಣೇಶ್ವರಿ ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಥರ ಜೋಡಿಸಿದ್ದಾರೆ. ಇನ್ನು ಥರ್ಡ್ ಸ್ಟೆಪ್ಪಲ್ಲಿ ಯಾವುದು ಕೂಡಿಸಿದೆ, ತುಂಬ ಚೆನ್ನಾಗಿ ವೆರೈಟಿ ಇದೆ, ತುಂಬ ಕೇಳೋಕ್ಕೆ ಖುಷಿ ಅನಿಸುತ್ತೆ ಫ್ರೆಂಡ್ಸ್. ಈಗ ಥರ್ಡ್ ಸ್ಟೆಪ್ಪಲ್ಲಿ ಏನು ಗೊಂಬೆಗಳನ್ನು ಇಟ್ಟಿದ್ದಾರೆ ಅದು ಹೇಳ್ತಾರೆ ನೋಡಿ. ಉಮಾಮಹೇಶ್ವರ, ನವದುರ್ಗೆಯರು, ಅಷ್ಟಲಕ್ಷ್ಮಿ, ಉಮಾಮಹೇಶ್ವರ. ಸೆಂಟ್ರಲ್ಲಿ ಉಮಾಮಹೇಶ್ವರ. ನೋಡಿದ್ರಲ್ಲ ಫ್ರೆಂಡ್ಸ್, ಥರ್ಡ್ ಸ್ಟೆಪ್ಪಲ್ಲಿ ಈ ಥರ ಗೊಂಬೆಗಳನ್ನು ಜೋಡಿಸಿದ್ದಾರೆ. ತುಂಬ ನೋಡೋಕ್ಕೆ ಚಂದ ಫ್ರೆಂಡ್ಸ್. ಇದು ವಿಡಿಯೋದಲ್ಲಿ ಆ ಥರ ಕಾಣ್ತಿರ್ಬೋದು, ಹತ್ರದಿಂದ ನೋಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಈಗ ನೆಕ್ಸ್ಟ್ ಫೋರ್ತ್ ಸ್ಟೆಪ್ಪಲ್ಲಿ ಏನು ಜೋಡಿಸಿದ್ದಾರೆ ಅದನ್ನು ಕೇಳೋಣ. ಅಷ್ಟಭೈರವರು, ಕೃಷ್ಣ ಬಾಲಕೃಷ್ಣದು 110 ವರ್ಷದ್ದು, 110 ವರ್ಷದ್ದು ಬಾಲಕೃಷ್ಣ ಗೊಂಬೆ. ನೆಕ್ಸ್ಟ್ 6 ಪಡೆ ಅಂತೇಳಿ, ಮುರುಗನ್. ಇಲ್ಲಿ ತಮಿಳ್ನಾಡಲ್ಲಂటే? ತಮಿಳ್ನಾಡಲ್ಲಿರೋದು. ಅದಲ್ಲ, ತಮಿಳ್ನಾಡಲ್ಲಿರುವಂಥ, ತಮಿಳ್ನಾಡಲ್ಲಿ ಚೆನ್ನೈ, ಇದು ಸ್ವಾಮಿ ಮಲೈ, ಪಳನಿ, ತಿರುಚೆಂದೂರು, ಆ ಥರ ಎಲ್ಲ ಊರುಗಳಲ್ಲಿರುವಂಥ ಮೂರ್ತಿಗಳಲ್ಲಂಟಿ ಇದು. ನೋಡಿ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ಪಲ್ಲಿ ಆ ಥರ ಜೋಡಿಸಿದ್ದಾರೆ, ತುಂಬ ಚೆನ್ನಾಗಿದ್ದಾವೆ ಮೂರ್ತಿಗಳು. ನೆಕ್ಸ್ಟು ಫಿಫ್ತ್ ಸ್ಟೆಪ್ಪಲ್ಲಿ ಏನು ಜೋಡಿಸಿದ್ದಾರೆ ಅಂತ ಕೇಳೋಣ ಫ್ರೆಂಡ್ಸ್ ಓಕೆನಾ. ಹಾಂ, ನವಗ್ರಹಗಳಿದ್ದಾವೆ. ಕಾಂಚಿ ಕಾಮಾಕ್ಷಿ, ಶಂಕರಾಚಾರ್ಯ. ಕಂಚಿ ಕಾಮಾಕ್ಷಿ, ಶಂಕರಾಚಾರ್ಯರು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಶಂಕರಾಚಾರ್ಯರದು ಮತ್ತು ಕಂಚಿ ಕಾಮಾಕ್ಷಿ. ಆಮೇಲೆ ಲಕ್ಷ್ಮೀ ಸರಸ್ವತಿ ದುರ್ಗೆ. ಲಕ್ಷ್ಮೀ ಸರಸ್ವತಿ ದುರ್ಗೆ. ಕರುಮಾರಮ್ಮ. ಚಿದಂಬರಂ ನಟರಾಜರು. ಆಮೇಲೆ ನಮ್ಮ ಸಂಗೀತ ವಿದ್ವಾನ್ಗಳು. ಸಂಗೀತ ವಿದ್ವಾನ್ರು. ರಾಮ ಲಕ್ಷ್ಮಣ ಸೀತೆ. ಬೆಂಗಳೂರು ತಿರುಪತಿ ವೆಂಕಟೇಶ್ವರ, ರಾಮ ಲಕ್ಷ್ಮಣ ಸೀತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ತುಂಬ ಪೇಷನ್ಸು ಬೇಕು ಫ್ರೆಂಡ್ಸ್, ಯಾಕಂತಂದರೆ ಗೊಂಬೆಗಳನ್ನು ಅವನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬರೋದು ತುಂಬ ಕಷ್ಟ ಫ್ರೆಂಡ್ಸ್, ಹೌದಿಲ್ಲ? ನೀವೇ ಹೇಳಿ, ನಾವು ಒಂದು ಶೋಕೇಶನ್ನು ಕ್ಲೀನ್ ಮಾಡೋಕ್ಕೆ ಎಷ್ಟೊತ್ತು ಟೈಮ್ ತೊಗೋತೀವಿ ಆ ಒಂದು ವಸ್ತುಗಳನ್ನು ಒರೆಸ್ಲಿಕ್ಕೆ, ನೀಟಾಗಿ ಇಟ್ಕೊಳ್ಳೋಕ್ಕೆ. ಆದರೆ ಇವರು ಇಷ್ಟೊಂದು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದಾರೆ. ಇವರಿಗೆ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಇವ್ರು ಏನು ಅಂದ್ಕೊಂಡಿರ್ತಾರೆ ಅದೆಲ್ಲ ನೆರವೇರಲಿ ಅಂತೇಳಿ ದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಓಕೆನಾ? ನಮಗೆಲ್ಲ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಥರ ಗೊಂಬೆಗಳನ್ನು ತಂದ್ವಿ, ಈ ಥರ ಜೋಡಿಸ್ತಾ ಇದ್ದೀವಿ, ಈ ಥರ ಇಷ್ಟು ವರ್ಷದ್ದು ಅಂತ ಹೇಳಲಿಕ್ಕೆ ಅದು ಎಲ್ಲ ನೆನಪಿಟ್ಕೊಂಡಿರ್ಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ಒಂದು ಗೊಂಬೆಗಳನ್ನು ಕಲೆಕ್ಟ್ ಮಾಡಿ ಅವನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಲ್ಲ ಫ್ರೆಂಡ್ಸ್. ಇಷ್ಟು ವರ್ಷಗಳಿಂದ ಅವರು ಕಾಪಾಡ್ಕೊಂಡು ಬಂದಿದ್ದಾರೆ. ದೇವರು ಅವರಿಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಸಂಪತ್ತನ್ನೆಲ್ಲ ಕೊಟ್ಟು ಅವ್ರು ಏನು ಬೇಡ್ಕೊತಾರೆ ಅದೆಲ್ಲ ನೆರವೇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಓಕೆನಾ? ಈಗ ನೆಕ್ಸ್ಟು 6th ಅಲ್ಲ ಆಂಟಿ? ಇನ್ನೊಂದು ಸರಿ ಹೇಳ್ರಿ. ಅದು ಅವಯಾರನು ಸುಬ್ರಹ್ಮಣ್ಯನ್ಗೂ ಇದು ಮಾತುಕತೆ ಆ ಥರದ್ದು. ಓ ಸರಿ ಸರಿ, ಹಾಂ ಇರಲಿ ನೀವು ಯಾವ ಭಾಷೆಯಲ್ಲಾದರೂ ಪರವಾಗಿಲ್ಲ ಆಂಟಿ, ಮಾತಾಡಿ. ಹಾಂ, ಇದು 8 ಜನ ಗಣೇಶ ಇಟ್ಟಿರೋದು ಆಂಟಿ. ಇದು 6th ಸ್ಟೆಪ್ಪಿಂದ ಹೇಳ್ರಿ ಇನ್ನೊಂದು ಸರಿ. ಅದು ಇದೇನು ಹೇಳ್ತಾರೆ, ಈ ಲೈನಿಂದ ಹೇಳ್ತಾ ಇದ್ದೀನಿ. ಹಾಂ, ಅವ್ವಯ್ಯಾರು ಹೇಳ್ದೆ, ಗಣೇಶ ಹೇಳ್ದೆ, ಆಮೇಲೆ ಬಾಳ ಹೇಳ್ಬೇಕು. ಹಾಂ ಆಂಟಿ ಹೇಳ್ರಿ. ಗಣೇಶ ಹಾಕಾಯ್ತತೆ. ಇದು ಬಾಲ ತ್ರಿಪುರ ಸುಂದರಿ ಅಂತ. ಬಾಲ ತ್ರಿಪುರ ಸುಂದರಿ ಅಮ್ಮ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಬಾಲ ತ್ರಿಪುರ ಸುಂದರಿ ಅಮ್ಮ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಜೋಡಿಸಿದ್ದಾರೆ. ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್, ಭಾರಿ ಚೆನ್ನಾಗಿದೆ. ಹಾಂ ಆಂಟಿ. ಹಾಂ, ಇದು ಕೃಷ್ಣಂದು ಗೋಪಿಕಾಸ್ತ್ರ ಜೊತೆ ಇರ್ತಾರಲ್ಲ ಫ್ರೆಂಡ್ಸ್ ಕೃಷ್ಣ, ನೋಡಿ ನೋಡಿ ಗೋಪಿಕಾಸ್ತ್ರ. ನೆಕ್ಸ್ಟ್ ಆಂಟಿ, ಇದು ಕೃಷ್ಣ ಪಾಪುನಲ್ಲಿ ಇದೆ, ಎಷ್ಟೆಷ್ಟು ಥರ ಮಾಡಿದ್ದಾನೆ, ಏನೇನು ಮಾಡಿದ್ದಾನೆ ಅಂತ ನೋಡಿ. ಕೃಷ್ಣನ ಅವತಾರದು ನೋಡ್ರಿ. ಕೃಷ್ಣನ್ಗೆ ಅವ್ರ ಅಮ್ಮ ಊಟ ಮಾಡಿಸೋದು, ಮೀರಾ, ಕೃಷ್ಣ ಮೀರಾ, ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಗೊಂಬೆಗಳು. ಇನ್ನು ನೆಕ್ಸ್ಟು 7th ಸ್ಟೆಪ್ ಏನಿದೆ ಅಂತ ಕೇಳೋಣ, ಓಕೆನಾ? ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಬಾಬಾ ಇದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಇದು ಶೆಟ್ರಮ್ಮ. ನೆಕ್ಸ್ಟು ಶೆಟ್ರು, ವ್ಯಾಪಾರಸ್ಥರು. ನಮ್ಮದು ಅದೆಲ್ಲ ಫ್ರೆಂಡ್ಸ್, ವ್ಯಾಪಾರಸ್ಥರು ನಾವು ಸಹ. ನೋಡಿ ನಮ್ಮ ಚೆನ್ನಾಗಿ ಜೋಡಿಸ್ತಿದ್ದಾರೆ ಎಲ್ಲ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ಹಾಂ, ಮೈಸೂರದ ಇದು ಮಾರಪ್ಪ ಚಿಂತದ ಹೆಸರು ಪಟ್ಟದ ರಾಜಾರಾಣಿ ಅಂತ. ಇದೇ ಮುಖ್ಯವಾಗಿ ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಇದೇ ಇಂಪಾರ್ಟೆಂಟ್. ಪಟ್ಟದ ರಾಜಾರಾಣಿ, ಪಟ್ಟದ ಗೊಂಬೆ. ಇದು ಮದುವೆ ಸೆಟ್. ಮದುವೆದು ಯಾವ ಥರ ಮಾಡ್ತಾರೆ ಆ ಥರದ ಸೆಟ್ಟೆಲ್ಲ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಅವರು ವಾಲ್ಗೌದವರು, ಆಮೇಲೆ ಪುರೋಹಿತರು, ಆಮೇಲೆ ವಧು ವರ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ಮದುವೆ ಒಂದು ಯಾವ ಥರ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಸಂಪ್ರದಾಯದಲ್ಲಿ ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಗೊಂಬೆಗಳ ಮೂಲಕ. ತುಂಬ ಚೆನ್ನಾಗಿ ಒಂದು ಗೊಂಬೆಗಳನ್ನು ಜೋಡಿಸಿ ಇಷ್ಟು ವರ್ಷದಿಂದ ಗೊಂಬೆಗಳನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ನಮಗೆ ಒಳ್ಳೆ ರೀತಿಯಲ್ಲಿ ಮೆಸೇಜನ್ನು ಕೊಡ್ತಿದ್ದಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆಂಟಿಗೆ. ಹಾಂ ಹೇಳಿ. ಗುರುವಾಯೂರು ಪೂರಂ ಅಂತಾರೆ. ಅದು ಗುರುವಾಯೂರಲ್ಲಿ ಆನೆ ಉತ್ಸವ ಅಂತ ಮಾಡ್ತಾರಲ್ಲ ಫ್ರೆಂಡ್ಸ್, ದಸರಾದಲ್ಲಿ ಮೇನ್ ಇಂಪಾರ್ಟೆಂಟ್ ಇದೆ ಆನೆಗಳ ಒಂದು ಉತ್ಸವ. ಅದನ್ನು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಜೋಡಿಸಿದ್ದಾರೆ. ಕಾಗೆದ ಕತೆ ಕೇಳಿರ್ಬೋದು ನೀವು. ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆಂಟಿ ಅದನ್ನು ತೋರಿಸ್ರಿ, ಹಂಗೆ ಕೈ ಮುಟ್ಟಿ ತೋರಿಸ್ರಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅದು ಕಾಗೆದು ಕತೆ. ಸುಭಾಷ್ ಚಂದ್ರ ಬೋಸ್. ಹಾಂ ನೋಡಿ, ಫ್ರೀಡಮ್ ಫೈಟರ್ಸ್ನು ಇದ್ದಾರೆ ನೋಡಿ. ತಿರುವಳ್ಳೂರು, ಕನ್ಯಾಕುಮಾರಿದಂತೆ ತಿರುವಳ್ಳೂರು. ಹಾಂ, ಆಮೇಲೆ ಕೆಟ್ಟದ್ದನ್ನು ಮಾತಾಡಬೇಡಿ, ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಕೇಳಬೇಡಿ ಅನ್ನೋದೇ ಗಾಂಧೀಜಿಯವರ ಒಂದು ಸಂದೇಶವನ್ನು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲ ಗೊಂಬೆಗಳನ್ನು ಸಹ ಕೂಡಿಸಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಫಸ್ಟಿಂದ ಹಿಡಿದು 1st, 2nd, 3rd, 4th, 5th, 6th ನೋಡಿದ್ರಲ್ಲ ಫ್ರೆಂಡ್ಸ್. 7th ಎಲ್ಲ ಒಂದು ಸ್ಟೆಪ್ಪಲ್ಲಿ ಕೂಡಿಸಿರುವಂಥ ಎಲ್ಲ ಒಂದು ದೇವರುಗಳ ಒಂದು ಗೊಂಬೆಗಳನ್ನು ತೋರಿಸ್ಕೊಟ್ಟೆ. ಈಗ ಫಸ್ಟು ಪ್ರಥಮ ಪೂಜೆ ಗಣಪತಿಗೆ ಸಲ್ಲಬೇಕು ನೋಡಿ. ಆ ಕಡೆ ಈ ಕಡೆ ರಟ್ಟಿಲೆ ನವೆಲೆಗಳನ್ನ ಕೂಡಿಸಿದ್ದಾರೆ ರೆಡಿ ಮಾಡಿ.
ಆಮೇಲೆ ಗಣಪತಿನ ಕೂಡಿಸಿದ್ದಾರೆ. ನಿಮಗೆ ಇನ್ನೊಂದು ಟೈಮು ಫಸ್ಟಿಂದ ಪ್ರಥಮ ಪೂಜೆ ಗಣಪತಿಯಿಂದ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಬರ್ತೀನಿ ನೋಡಿ, ಓಕೆನಾ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ಇದು ಗೌರಮ್ಮ ನೋಡ್ರಿ, ಗೌರಮ್ಮನೂ ಸಹ ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಗೌರಮ್ಮಗೂ ಸಹ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಕ್ರಿಕೆಟಿಂದು. ಮಕ್ಕಳಿಗೆ ಬಂದುಬಿಟ್ರೆ ಇಲ್ಲಿ ಹೋಗೋಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ್, ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಮಾಮಿ ಮನೇಲಿ. ಅಯ್ಯೋ, ಅಷ್ಟು ಇಷ್ಟಪಟ್ಟು ತುಂಬ ಚೆನ್ನಾಗಿ ಜೋಡಿಸ್ತಾ ಇರ್ತಾರೆ ಯಾವಾಗಲೂ ಅಷ್ಟೇ. ಕಾರ್ ರೇಸಿಂಗ್, ಇದು ಕಾರ್ ರೇಸ್. ಹಾಂ, ಆಮೇಲೆ ಮೈನ್ಸ್ ಅಂತಾರಲ್ಲ ಫ್ರೆಂಡ್ಸ್, ಅದು ನೋಡಿ. ಇಲ್ಲಿ ಗೊಂಬೆಗಳನ್ನೆಲ್ಲ ಕೂರಿಸಿದ್ದಾರೆ. ಎಷ್ಟು ಆಂಟಿ? 75 ವರ್ಷದ ಗೊಂಬೆಗಳಂತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಅದು ಪಳನಿ ಮುರುಗನ ಕಾವಡಿ ತಗೊಂಡು ಹೋಗ್ತಾರಲ್ಲ, ಯಾವುದಂಟಿ? ಅದೇ ಆ ಸೆಟ್ಟು, ಅದೆಲ್ಲ ಕಾವಡಿ. ಈಗ ತೋರಿಸ್ತಾ ಇರೋದು ಫ್ರೆಂಡ್ಸ್ ಕಾವಡಿ. ಇಲ್ಲಿ ನೋಡಿ, ಊಟಕ್ಕೆ ಕುಂತಿದ್ದಾರೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಅದು ಶಂಕರಾಚಾರ್ಯ, ಕಾಂಜೀವರಂ ಶಂಕರಾಚಾರ್ಯರು ಇವರು. ಆಶೀರ್ವಾದ ಪಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋಣ, ಓಕೆನಾ ಫ್ರೆಂಡ್ಸ್. ನೋಡಿ, ಆ ಕಡೆ ಕಾರ್ಡನ್ನು ಸಹ ರೆಡಿ ಮಾಡಿಬಿಟ್ಟಿದ್ದಾರೆ ನಮ್ಮ ಆಂಟಿ ನೋಡಿ. ಬಾಲ ತ್ರಿಪುರ ಸುಂದರಿ ಅಮ್ಮ ನೋಡಿ, ಎಷ್ಟು ಚೆನ್ನಾಗಿ ಕಳ ಇದ್ದಾರೆ ಬಾಲ ತ್ರಿಪುರ ಸುಂದರಿ ಅಮ್ಮ ನೋಡಿ. ಆಶೀರ್ವಾದ ಪಡ್ಕೊಳ್ಳಿ, ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಓಕೆನಾ. ಇನ್ನೊಂದು ಫ್ರೆಂಡ್ಸ್, ಮಾಮಿ ಆಂಟಿ ಮನೆಯಲ್ಲಿ ಮಾಷಾ ಅಂದ ಬೇರ್ದು ರಟ್ಟಿಲೆ ಮಾಡಿ ಕೂಡಿಸಿದ್ದಾರೆ. ಆಮೇಲೆ ಪಕ್ಷಿಗಳನ್ನು ಸಾಕಿದ್ದಾರೆ. ಆಮೇಲೆ ಫಿಶಸ್ದು ಅಂದರೆ ಅಕ್ವೇರಮ್ ಇದೆ. ತುಂಬ ಚೆನ್ನಾಗಿ ಅನಿಸ್ತದೆ ಫ್ರೆಂಡ್ಸ್. ಪಕ್ಷಿಗಳು ಮಾತ್ರ ಆಂಟಿ ಮಾತನ್ನು ತುಂಬ ಚೆನ್ನಾಗಿ ಕೇಳ್ತವೆ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೊಂದು ಟೈಮ್ ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ದಸರಾ ಹಬ್ಬದಿಂದ ನೀವೇನು ಅಂದ್ಕೊಂಡಿರ್ತೀರ ಅದೆಲ್ಲ ಸಕ್ಸಸ್ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಹಬ್ಬ ಮುಗಿಯೋದ್ರೊಳಗಡೆ ಯಾರಾದರೂ ಬಂದು ನೋಡ್ಬೋದು. ಯಾರು ಬೇಕಾದ್ರೂ ಬರ್ಬೋದು. ಹಾಂ, ಸರಿ ಹೇಳ್ತೀನಿ ಆಂಟಿ. ನೋಡಿ ಫ್ರೆಂಡ್ಸ್, ಆಂಟಿ ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದಾರೆ. ಯಾರಾದರೂ ನೀವೇನಾದರೂ ನಿಮ್ಗೆ ಇಷ್ಟಪಟ್ಟು ನೋಡಬೇಕು ಅನ್ನೋ ಒಂಥರ ಒಂದೇನಾದರೂ ಕುತೂಹಲ ಇದ್ದರೆ ನೀವು ಬರಲೇಬೇಕು, ನೋಡಲೇಬೇಕು ಮಾಮಿ ಆಂಟಿ ಮನೆ. ಮಾಮಿ ಆಂಟಿ ಯಾವ ರೀತಿ ಜೋಡಿಸಿದ್ದಾರೆ ಗೊಂಬೆಗಳನ್ನು, ಅದನ್ನು ನೀವು ನೋಡಲೇಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಆಂಟಿ. ಹಾಗಾಗಿ ಇವ್ರ ಮನೆಗೆ ಬರಬೇಕಂತಂದರೆ ಬೆಂಗಳೂರು ರಾಮಮೂರ್ತಿ ನಗರ ಚರ್ಚ್ ಒಳಗಡೆ ಬಂದರೆ ಇವರ ಒಂದು ಮನೆ ಸಿಗುತ್ತೆ ಫ್ರೆಂಡ್ಸ್. 9th ಕ್ರಾಸಲ್ಲಿ ಇವರ ಮನೆ ಇದೆ. ಅಲ್ಲಿ ಬಂದು ನೀವು ಯಾರನ್ನ ಕೇಳಿದರೂ ಹೇಳ್ತಾರೆ ಮಾಮಿ ಆಂಟಿ ಮನೆ ಎಲ್ಲಿದೆ ಅಂತೇಳಿ ಕೇಳಿದರೆ ಅವ್ರು ಹೇಳ್ತಾರೆ. ಬಂದು ದೇವಿಯ ಒಂದು ದರ್ಶನವನ್ನು ಪಡ್ಕೊಳ್ಳಿ, ಗೊಂಬೆಗಳು ಯಾವ ರೀತಿ ಜೋಡಿಸಿದ್ದಾರೆ ಅಂತ ನೋಡ್ಕೊಳ್ಳಿ, ತುಂಬ ಖುಷಿ ಪಡ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ಫ್ರೆಂಡ್ಸ್. ನೀವೇನೆಲ್ಲ ಸಾಧನೆ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ಸಾಧನೆಯನ್ನು ಮಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಓಕೆನಾ. ನೋಡಿ, ಸೊಕೇಶಲ್ಲೂ ಸಹ ಗೊಂಬೆಗಳನ್ನು ಜೋಡಿಸಿದ್ದಾರೆ ಫ್ರೆಂಡ್ಸ್. ನಮ್ಮ ಮೈಸೂರು ಮಹಾರಾಜನ ಶ್ರೀಕಂಠ ಹೊಡೆಯೋದನ್ನ ಇದು ಮಾಡಿದ್ರು, ಪೂಜೆ ಮಾಡಿದವ್ರು. ಅಲ್ಲಿ ಅರಮನೆ ಒಳಗಡೆ ಪೂಜೆ ಮಾಡಿದವ್ರು. ನಮ್ಮ ಭಾವ ಆಗಬೇಕು ಅವರು. ಹೌದಂಟಿ, ನಮ್ಮ ಭಾವ ಆಗಬೇಕು. ಈ ಫೋಟೋ ನಮ್ಮ ಯಜಮಾನ ಅಣ್ಣ ಅವರು ಮೈಸೂರು ಅರಮನೆಯಲ್ಲಿ ಪೂಜೆ ಮಾಡ್ತಾರೆ. ಇಲ್ಲೇ ಅವ್ರ ಮಗ ಇವಾಗ ಮಾಡ್ತಾ ಇದ್ದಾರೆ, ಶ್ರೀಹರಿ ಅಂತ. ಹೌದಾಂಟಿ, ಶ್ರೀಹರಿ ಅಂತ ಅವ್ರ ಮಗ ಶ್ರೀಹರಿ ಅಂತ ಪೂಜೆ ಮಾಡ್ತಿದ್ದಾರೆ. ಅವ್ರ ಮಹಾರಾಜನ ಜೊತೆಗೆ ಇರ್ತಾರೆ. ಹೌದಾಂಟಿ, ಅವರ ಒಂದು ಸ್ಟೋರಿನೆಲ್ಲ ಕೇಳಿದರೆ ತುಂಬ ಖುಷಿ ಅನಿಸುತ್ತೆ. ಸೈಡಿಗೂ ಸಹ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಆಂಟಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಗೊಂಬೆಗಳದ್ದು ಮಾಹಿತಿಯನ್ನೆಲ್ಲ ನೀಡಿದ್ದೀವಿ. ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆಂಟಿಗೂ ಸಪೋರ್ಟ್ ಮಾಡೋಣ. ಇನ್ನಷ್ಟು ಹೆಚ್ಚಿನ ಒಂದು ಗೊಂಬೆಗಳನ್ನು ತಂದು ನಮಗೆಲ್ಲ ತೋರಿಸ್ಲಿ, ಅದರ ಒಂದು ಮಾಹಿತಿಯನ್ನು ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ALL ಆಲ್ ಅಂತ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು
ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಹಾಗಾಗಿ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಡಬೇಡಿ. ಅದಕ್ಕೆ ಒಂದು ಕಮೆಂಟ್ ಅಂತ ಇರುತ್ತೆ, ಲೈಕ್ ಅಂತ ಇರುತ್ತೆ, ಲೈಕ್ ಕೊಡಿ. ಇನ್ನಷ್ಟು ಹೆಚ್ಚಿನ ಒಂದು ವೀಡಿಯೋಸ್ಗಳು ಮಾಡಲಿಕ್ಕೆ ನನಗೂ ಸ್ಫೂರ್ತಿ ನೀಡ್ದಂಗೆ ಆಗುತ್ತೆ. ಹಾಗಾಗಿ ಆಂಟಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಂಟಿ. ನನಗೆ ಈ ಥರದ ಗೊಂಬೆಗಳಂದರೆ ತುಂಬ ಇಷ್ಟ ಆಂಟಿ. ಮಕ್ಳಿಗೂ ಸಹ ಇಷ್ಟ ಆಗುತ್ತೆ, ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ನೀವು ಹೇಳುವಂಥ ಒಂದು ಮಾಹಿತಿಗಳು, ನೀವು ನಮಗೆ ನೀಡುವಂಥ ಒಂದು ಟೈಮ್ನ ಏನಿರುತ್ತಲ್ಲ ಆಂಟಿ, ಹಾಗಾಗಿ ಒಳ್ಳೆ ರೀತಿಯಲ್ಲಿ ಗೊಂಬೆಗಳನ್ನು ಜೋಡಿಸಿ ಅದರ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಫ್ರೆಂಡ್ಸ್, ಇಷ್ಟೊತ್ತನ ನನಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ಕೊಟ್ಟರು. ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಂಟಿಗೆ. ಎಲ್ಲರೂ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಖುಷಿ ಆಯಿತು. ಸಂತೋಷ ನೋಡಿದ್ದಕ್ಕೆ ಸಂತೋಷ. ಅಷ್ಟು ಸಂತೋಷ ಎಲ್ಲರೂ ಬರ್ಬೋದು ನಮ್ಮ ಮನೆಗೆ. ಅದೇ ಮನೆಗೆ ಎಲ್ಲರೂ ಆಂಟಿ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಎಲ್ಲರೂ ಬಂದು ದರ್ಶನವನ್ನು ಪಡ್ಕೊಳ್ಳಿ, ಗೊಂಬೆಗಳನ್ನು ನೋಡಿ ಖುಷಿ ಪಡ್ತೀರಾ. ವರ್ಷ ವರ್ಷ ಬರ್ತೀರಾ, ಆ ಥರ ಇದೆ. ಒನ್ ಟೈಮ್ ಬಂದು ನೋಡಿ. ಆವಾಗಲೇ ಅಡ್ರೆಸ್ ಹೇಳಿದ್ನಲ್ಲ ಫ್ರೆಂಡ್ಸ್, ಮನೆಗೆ ಬನ್ನಿ. ನಿಮ್ಗೆ ಟೈಮ್ ಇದ್ದರೆ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಇದಕ್ಕೋಸ್ಕರ. ಯಾಕಂದರೆ ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ, ತುಂಬ ಖುಷಿ ಅವರಿಗೆ. ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ವೆಲ್ಕಮ್ ಮಾಡ್ತಾರೆ ಆಂಟಿ. ಆಂಟಿ, ನಿಮ್ಮದು ಮೇನ್ ಹೆಸರು ಏನು ಆಂಟಿ? ನಾವೆಲ್ಲ ಮಾಮಿ ಆಂಟಿ ಅಂತಲ್ಲಿ ಕರಿತೀವಿ ಅಂತ ಹೆಸರು, ಕರೆಯೋದು ಎಲ್ಲ ಮಾಮಿ ಆಂಟಿ ಅಂತ ಕರೀತಾರೆ. ಇಲ್ಲಿ ಎಲ್ಲರೂ ಮಾಮಿ ಆಂಟಿ ಅಂತಲೇ ಕರೀತಾರೆ. ಅವ್ರದ್ದು ರಿಯಲ್ ಹೆಸರು ಭಾಗೀರಥಿ ಅಂತೇಳಿ. ಅದು ಹೆಸರಲ್ಲೇ ಹರಿಯುವಂಥ ನೀರಿಂದ ಒಂದು ಹೆಸರನ್ನು ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಆಂಟಿನೂ ಸಹ ಎಲ್ಲರೂ ಇಷ್ಟಪಡ್ತಾರೆ. ಎಲ್ರಿಗೂ ಒಂದು ವೆಲ್ಕಮ್ ಅಂತ ಹೇಳಿದ್ದಾರೆ. ಬನ್ನಿ, ನಾ ಆವಾಗಲೇ ಹೇಳಿದ್ನಲ್ಲ, ಬೆಂಗಳೂರಲ್ಲಿ ರಾಮಮೂರ್ತಿ ನಗರ ಚರ್ಚ್ ಒಳಗಡೆ ಬಂದರೆ ಅಲ್ಲಿ 9th ಕ್ರಾಸಲ್ಲಿ ಯಾರಾದರೂ ಕೇಳಿದ್ರು ಹೇಳ್ತಾರೆ, ಮಾಮಿ ಆಂಟಿ ಮನೆ ಎಲ್ಲಿದೆ ಅಂತ ಕೇಳಿದರೆ ಹೇಳ್ತಾರೆ. ಬನ್ನಿ, ದೇವರ ಒಂದು ಆಶೀರ್ವಾದನ ಪಡ್ಕೊಳ್ಳೋಣ. ಅವ್ರಿಗೆಲ್ಲ ರೀತಿಯಲ್ಲಿ ಆರೋಗ್ಯವನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಎಲ್ಲರ ಪರವಾಗಿ ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನಿಮಗೂ ಧನ್ಯವಾದಗಳು. ನನಗೆ ಈ ರೀತಿ ಎಲ್ಲ ಒಂದು ಮೆಸೇಜನ್ನು ನೀಡ್ತಾ ಒಳ್ಳೆ ರೀತಿಯಲ್ಲಿ ಗೊಂಬೆಗಳ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬ ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತೆ ಭೇಟಿಯಾಗೋಣ.